ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸಮ್ಮರಲ್ಲಿ ಮಾವಿನಕಾಯಲ್ಲಿ ಇನ್ನೊಂದು ರೆಸಿಪಿ ಮಾಡಬೇಕು ಅಂದರೆ ಅದು ಮಾವಿನಕಾಯಿ ಉಪ್ಪಿನಕಾಯಿ ಮಾತ್ರ. ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು ಈ ಮಾವಿನಕಾಯಿ ಉಪ್ಪಿನಕಾಯಿನ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು 3 ಮಾವಿನಕಾಯಿ ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಬಳಸ್ಕೊಳ್ಬೋದು. ನನಗಂತೂ ಈ ಉಪ್ಪಿನಕಾಯಿ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಲೇಬೇಕು. ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಳ್ಬೇಕು. ಕಟ್ ಮಾಡೋ ಮಣೆನೂ ಸಹ ಚೆನ್ನಾಗಿ ಒರೆಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀರಿರಬಾರ್ದು. ಕಟ್ ಮಾಡುವಂಥ ಚಾಕುನೂ ಸಹ ಯಾವುದೇ ಕಾರಣಕ್ಕೂ 1 ಡ್ರಾಪ್ಸ್ ನೀರು ಸಹ ಇದಕ್ಕೆ ತಾಗಬಾರ್ದು. ನೀರೇನಾದರೂ ತಾಗಿದ್ರೆ ಉಪ್ಪಿನಕಾಯಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಮಾವಿನಕಾಯಿ ಎಡ್ಜಸ್ನ ಕಟ್ ಮಾಡಿ ಈ ಥರ ಏನಾದರೂ ಡ್ಯಾಮೇಜ್ ಆಗಿರೋ ಪಾರ್ಟ್ಸ್ ಕಾಣಿಸಿದ್ರೆ ಅದನ್ನು ಸಹ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ನಾನಿಲ್ಲಿ 3 ಮಾವಿನಕಾಯಿ ಸಾಕು ಅಂತ ಬಳಸ್ಕೊಂಡಿದ್ದೀನಿ. ಎಲ್ಲರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದನ್ನು ತಿಳಿಸ್ಕೊಡ್ತಿದ್ದಾರಲ್ವಾ, ಹಾಗಾಗಿ ನಾನು 3 ಮಾವಿನಕಾಯಲ್ಲಿ ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮಾವಿನಕಾಯಿನ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವ ಸೈಜಿಗೆ ಬೇಕೋ ನೋಡಿಕೊಂಡು ಆ ಸೈಜ್ಗೆ ನೀವು ಕಟ್ ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪನೂ ಬೇಡ, ಸಣ್ಣನೂ ಬೇಡ ಅಂತ. ಮತ್ತು ಒಂದು ಬಟ್ಲು ತೊಗೊಳ್ಬೇಕು. ನಾನು ದೊಡ್ಡದೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟ್ನ ಚೆನ್ನಾಗಿ ಒರೆಸ್ಕೊಂಡು ಮಾವಿನಕಾಯಿ ಪೀಸಸ್ನ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಚೆನ್ನಾಗಿ ಕುಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ 1/4 ಸ್ಪೂನ್ ಆಗೋಷ್ಟು ಮೆಂತ್ಯ ಮತ್ತು 1.5 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೆಂತ್ಯ ಮತ್ತು ಜೀರಿಗೆ ಫಸ್ಟ್ ಫ್ರೈ ಆಗಬೇಕು. ಆಮೇಲೆ ಮೆಣಸಿನ್ಕಾಯಿ ಮತ್ತು ಸಾಸಿವೆನ ಸೇರಿಸ್ಕೊಳ್ತೀನಿ ನಾನು. ಮೆಂತ್ಯ ಇಷ್ಟು ಬಳಸ್ಕೊಂಡ್ರೆ ಸಾಕು. ನೀವು ಯಾವುದೇ ಕಾರಣಕ್ಕೂ ಜಾಸ್ತಿ ಬಳಸ್ಕೊಳ್ಬೇಡಿ. ಉಪ್ಪಿನಕಾಯಿ ಕಹಿಯಾಗಿ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ. 10ರಿಂದ 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು 1 ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಖಾರ ಇದೆ, ಹಾಗಾಗಿ 10ರಿಂದ 15 ಬಳಸ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಸ್ವಲ್ಪ ಖಾರ ಇರಬೇಕು. ಆಮೇಲೆ ನಾವು ಸ್ಟೋರ್ ಮಾಡ್ತಿರಲ್ಲ ಆಗ ಸರಿ ಹೋಗುತ್ತೆ. ಇವಾಗ ಖಾರ ಕಮ್ಮಿ ಹಾಕ್ಬಿಟ್ರೆ ಆಗ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗಾಗಿ ಈಗ ಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ 1.5 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ತಗೊಂಡಿರೋ ಮಾವಿನಕಾಯಿಗೆ ಇಷ್ಟು ಕ್ವಾಂಟಿಟಿ ಎಲ್ಲ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೆಣಸಿನ್ಕಾಯಿ ಕ್ರಿಸ್ಪಿ ಆಗಬೇಕು. ಮತ್ತು ಸಾಸಿವೆ ಚಟಪಟ ಅಂತ ಸಿಡಿಯೋ ಟೈಮ್ಗೆ ಆಫ್ ಮಾಡಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೀವಿಲ್ಲಿ ಬೇಕಿದ್ದರೆ ಕರಿಬೇವಿನ ಸೊಪ್ಪು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ನೋಡಿ, ಈಗ ಇದೆಲ್ಲ ಆಗಿದೆ. ಈಗ ಪ್ಲೇಟ್ಗೆ ತೆಗೆದಿಡಬೇಕು. ಹಂಗೆ ಇಡಬೇಡಿ, ಯಾವುದೇ ಕಾರಣಕ್ಕೂ ಸಿದೋಗೋ ಚಾನ್ಸಸ್ ಇರುತ್ತೆ. ಬಾಣಲಿ ಸ್ವಲ್ಪ ಬಿಸಿ ಇರುತ್ತಲ್ವ, ಹಾಗಾಗಿ ಪೌಡರ್ ಮಾಡೋಕ್ಕೆ ಬಳಸೋ ಮಿಕ್ಸಿ ಜಾರು ಮತ್ತು ಕಂಟೈನರು ಎರಡನ್ನೂ 1/2 ಅವರ್ ಬಿಸಿಲಲ್ಲಿ ಇಟ್ಟಿದ್ದೆ ನಾನು. ಅದರಲ್ಲಿ ನೀರಿನ ಅಂಶ ಇರಬಾರ್ದು. ಹಾಗಾಗಿ ಈಗ ನಾವಾಗಲೇ ಫ್ರೈ ಮಾಡಿಟ್ಟಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಇನ್ನೊಂದು ಕಡೆ ಒಂದು ಬಾಣಲಿಗೆ ಒಂದು 50 ml ಇಲ್ಲ 100 ml ಆಗೋಷ್ಟು ಎಣ್ಣೆ ಹಟ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡಿಬಿಡಿ. ಈ ರೀತಿ ಮಾಡೋದ್ರಿಂದ ಗ್ಯಾಸ್ ಮೇಲೆ ಎಣ್ಣೆ ಸಿಡಿಯಲ್ಲ. ಹಾಗಾಗಿ ಈಗ ನಾವಾಗಲೇ ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕೋದ್ರಿಂದ ಉಪ್ಪಿನಕಾಯಿ ಘಮ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಯಾವುದೇ ಉಪ್ಪಿನಕಾಯಿ ಮಾಡಬೇಕಾದ್ರೂ ಎಣ್ಣೆ ಮತ್ತು ಉಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಆಗ ಉಪ್ಪಿನಕಾಯಿ ಬೇಗ ಕೆಡಲ್ಲ. ನೋಡಿ, ಎಣ್ಣೆ ಎಷ್ಟು ಎಗರಿದೆ ಪ್ಲೇಟ್ಗೆ ಅಂತ. ಈಗ ನಾವಾಗಲೇ ಕಟ್ ಮಾಡಿಟ್ಟಿರೋ ಮಾವಿನಕಾಯಿ ಪೀಸಸ್ಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಗ್ರೈಂಡ್ ಮಾಡಿಟ್ಟಿರೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಮತ್ತು ಖಾರ ಉಪ್ಪಿನಕಾಯಲ್ಲಿ ಸ್ವಲ್ಪ ಹೆಚ್ಚಾಗೇ ಇರಬೇಕು. ಆಗ ಉಪ್ಪಿನಕಾಯಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು, ಮಸಾಲೆ, ಅರಿಶಿನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಡ್ರೈ ಮಿಕ್ಸ್ ಒಂದ್ಸಲ ಮಾಡ್ಕೊಳ್ಬೇಕು. ಆಮೇಲೆ ಒಗ್ಗರಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹೇಳಿರೋ ಮೆಜರ್ಮೆಂಟ್ಗೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಉಪ್ಪಿನಕಾಯಿ ತಿನ್ನಲ್ಲ ಅಂದರೂ ಸಹ ನೀವು ತಿಂತೀರಾ. ನಾನಂತೂ ಜಾಸ್ತಿ ಉಪ್ಪಿನಕಾಯಿ ತಿನ್ನಲ್ಲ. ಈ ಉಪ್ಪಿನಕಾಯಿ ಮಾಡಿದಾಗಿಂದ ದಿನ ತಿಂತೀನಿ. ನೋಡಿ, ಆಗಲೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀರಲ್ವ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಸೇರಿಸ್ಕೊಳ್ಳಿ. ನೀವು ಮಿಕ್ಸ್ ಮಾಡೋದಕ್ಕೆ ಸ್ಟೀಲ್ ಬಟ್ಲು ಅಥವಾ ಪ್ಲೇಟ್ನ ಬಳಸ್ಕೊಳ್ಳಿ. ಮತ್ತು ಉಪ್ಪಿನಕಾಯಿನ ಸ್ಟೋರ್ ಮಾಡೋದಕ್ಕೂ ಅಷ್ಟೇ ಗ್ಲಾಸ್ ಜಾರ್ ಬರುತ್ತಲ್ವ, ಅದು ಅಥವಾ ಪ್ಲಾಸ್ಟಿಕಲ್ಲಿ ಸೇರಿಸ್ಕೊಳ್ಳಿ. ಬೆಸ್ಟ್ ಅಂದರೆ ಪಿಂಗಾಣಿ ಜಾರಲ್ಲಿ ನೀವು ಸ್ಟೋರ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಬಾಕ್ಸ್ಗೆ ಸೇರಿಸ್ಕೊಳ್ಬೇಡಿ. ಉಪ್ಪಿನಕಾಯಿ ಅದರಲ್ಲಿ ಹಾಕೋದ್ರಿಂದ ಉಪ್ಪಿನಕಾಯಿ ಕೆಡುತ್ತೆ ಮತ್ತು ಬಾಕ್ಸು ಹಾಳಾಗುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಗ್ಲಾಸ್ ಕಂಟೈನರ್ಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಗ್ಲಾಸ್ ಕಂಟೈನರ್ನು ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸಿ ಬಿಸಿಲಲ್ಲಿ 1/2 ಅವರ್ ಇಟ್ಟು ನಾನು ಚೆನ್ನಾಗಿ ಒಣಗಿಸಿದ್ದೆ. ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿಗೆ 1 ಡ್ರಾಪ್ ನೀರು ಸಹ ಆಗಬಾರ್ದು. ನೀರೇನಾದರೂ ತಾಗಿದ್ರೆ ಉಪ್ಪಿನಕಾಯಿಗೆ ಕೆಟ್ಟೋಗ್ಬಿಡುತ್ತೆ. 6 ತಿಂಗಳವರೆಗೂ ಈ ಉಪ್ಪಿನಕಾಯಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಉಪ್ಪಿನಕಾಯಿ ಜಾಡಿಯಲ್ಲಿ ಯಾವುದೇ ಕಾರಣಕ್ಕೂ ಸ್ಪೂನ್ ಇಟ್ಟು ಬಿಡಬಾರ್ದು. ಆಗ ಉಪ್ಪಿನಕಾಯಿ ಕೆಡೋ ಚಾನ್ಸಸ್ ಇರುತ್ತೆ. ನಿಮಗೆ ಬೇಕಾದಾಗ ಸ್ಪೂನ್ ಇಟ್ಟು ಉಪ್ಪಿನಕಾಯಿನ ಎತ್ಕೊಂಡು ಮತ್ತೆ ಕ್ಲೋಸ್ ಮಾಡಬೇಕು. ನೋಡಿ, ಇಷ್ಟು ಕ್ವಾಂಟಿಟಿ ಆಗಿದೆ. 1 ವೀಕ್ ಆದಮೇಲೆ ತೋರಿಸ್ತೀನಿ ನಿಮಗೆ ಉಪ್ಪಿನಕಾಯಿ ಎಷ್ಟಾಗಿದೆ ಅಂತ. 1 ವೀಕ್ ಬಿಡಬೇಕು, ಆಮೇಲೆ ತಿನ್ನಬೇಕು. ನೋಡಿ, 3/4 ಭಾಗದಷ್ಟು ಇತ್ತು, ಈಗ ಅರ್ಧ ಭಾಗದಷ್ಟು ಆಗಿಬಿಟ್ಟಿದೆ. ನೋಡಿ, ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ನಾನು ಎಕ್ಸ್ಟ್ರಾ ಎಣ್ಣೆ ಯಾವುದೂ ಸೇರಿಸಿಲ್ಲ.
ನಿಮಗೆ ಫಸ್ಟ್ ತೋರಿಸಿದ್ನಲ್ವ ಅಷ್ಟೇ ಎಣ್ಣೆ ನಾನು ಬಳಸಿರೋದು. ಎಣ್ಣೆ ಮತ್ತು ಉಪ್ಪು ಚೆನ್ನಾಗಿ ಇಟ್ಕೊಂಡಿರುತ್ತೆ. 1 ವೀಕ್ ಇಲ್ಲ 3 ಡೇಸ್ ಬಿಟ್ಮೇಲೆ ಉಪ್ಪಿನಕಾಯಿ ಟೇಸ್ಟ್ ನೋಡಬೇಕು ನೀವು. ನಾನು ಅನ್ನದ ಜೊತೆ ಮಿಕ್ಸ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇದೇ ರೀತಿ ರೆಸಿಪೀಸ್ಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ರೆಸಿಪೀಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.